ಇನ್ನ ಈ ವಿಡಿಯೋದಲ್ಲಿ ಕೆಲವಷ್ಟು ಪದ್ಧತಿಗಳನ್ನ ಫಾಲೋ ಮಾಡ್ತಾರೆ. ನೀವು ನೋಡ್ತಾ ಇದ್ರೆ ಎಣ್ಣೆ ಒಳಗೆ ಕೈ ಹಾಕಿ ಏನೋ ಒಂದು ತೆಗೆದು ಪಕ್ಕಕ್ಕೆ ಹಾಕ್ತಾರೆ. ಈ ರೀತಿ ಅಯ್ಯಪ್ಪನ ಭಕ್ತರು ಮಾಡ್ಬೇಕು ಅಂತ ಎಲ್ಲಿ ಹೇಳಿದ್ದಾರೆ. ನಿಜವಾಗ್ಲೂ ಆ ಸಣ್ಣ ಹುಡುಗ, ಒಂದ್ 10 ರಿಂದ 12 ವರ್ಷದ ಹುಡುಗ, ಅವನಿಗೆ ಭಕ್ತಿ ಮಾರ್ಗ ತೋರ್ಸೋದಕ್ಕೆ ಇದನ್ನ ಫಾಲೋ ಮಾಡ್ತಾ ಇರ್ಬೋದು ಬಿಡಿ. ಅವರು ಮಳಿ ಅಂದ್ರೆ ಏನು, ಶ್ರದ್ಧೆ ಅಂದ್ರೆ ಏನು ತೋರ್ಸೋದಕ್ಕೋಸ್ಕರ ಮಾಲೆ ಹಾಕಿ ಇಂಥದನ್ನ ಫಾಲೋ ಮಾಡ್ತಾರೆ. ಆದ್ರೆ ಆ ಹುಡುಗರ ಕೈಯಲ್ಲಿ ಈ ಎಣ್ಣೆ ಒಳಗೆ ಕೈ ಇರಿಸಿ ಅದ್ರೊಳಗೆ ಬೇಯ್ತಾ ಇರುವಂತ ವಸ್ತು ಯಾರೀ ಮಾಡಕ್ ಹೇಳಿದ್ದಾರೆ? ಯಾವ ಅಯ್ಯಪ್ಪ ಬಂದು ಹೇಳಿದ್ದಾರೆ? ನಿಜವಾಗ್ಲೂ ಇವ್ರಿಗೆ ಯಾರಾದ್ರೂ ಈ ಸ್ವಾಮೀಜಿ ಅಂತ ಹೇಳ್ತಾರಲ್ಲ, ಇಂಥವ್ರು ಬಂದು ಹೇಳಿದಾರೆ ಅಯ್ಯಪ್ಪ ಬಂದು ಎಣ್ಣೆನಲ್ಲಿ ಕೈ ಹಾಕ್ಬಿಟ್ಟು ಅಲ್ಲಿ ಬೇಯ್ತಾ ಇರುವಂತದನ್ನ ತೆಗೆದು ಹಾಕ್ಬೇಕಂತೆ? ಯಾರು ಈ ಪದ್ಧತಿಗಳನ್ನ ಮಾಡಿ? ನಿಜವಾಗ್ಲೂ ನನಗೂ ಇಲ್ಲ. ಆಯಪ್ಪ ಏನೋ ಬೇಡ ಬಿಡಿ, ಅವ್ರು ಯಾರೋ ಮಾಡ್ಕೊಳ್ತಾ ಇದ್ದಾರೆ, ಗುರುಸ್ವಾಮಿ ಅಂತ ಅಂತವ್ರು ಮಾಡ್ಕೊಳ್ಳಿ. ಸಣ್ಣ ಹುಡುಗ, ಒಂದ್ 12 ವರ್ಷದ ಹುಡುಗ, ಹುಡುಗನ್ ಕೈ ಸುಟ್ಟು ಹೋಗೋದಿಲ್ವಾ? ಅಷ್ಟು ಪ್ರಜ್ಞೆ ಇಲ್ವಾ ನಿಜವಾಗ್ಲೂ? ಅಯ್ಯಪ್ಪನ ಭಕ್ತರು ಈ ತರ ಮಾಡ್ಬೇಕು ಅಂತ ಯಾರು ರೂಲ್ಸ್ ಮಾಡಿದಾರೆ? ನಿಜವಾಗ್ಲೂ ಇಲ್ಲ. ಇದನ್ನೇ ಹೇಳ್ತಾ ಇರೋದು, ಪದ್ಧತಿಗಳನ್ನ ಯಾರಿಗೋಸ್ಕರ ಮಾಡ್ಕೊಳ್ತೀವಿ, ಯಾಕೆ ಮಾಡ್ತೀವಿ ಅನ್ನೋದು ಅರ್ಥ ಮಾಡ್ಕೊಳ್ಳಿದ್ರೆ ಯಾವನೋ ಮಾಡೋದ ಅದನ್ನ ನಾವು ಫಾಲೋ ಮಾಡ್ತೀವಿ ಅನ್ನೋದು ಸರಿನಾ? ಇಲ್ಲಿ ಮಾಲೆ ಹಾಕೊಂಡಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ, ನಿಜವಾಗ್ಲೂ ಅದಕ್ಕೆ ಅಪ್ರಿಶಿಯೇಟ್ ಮಾಡೋಣ. ಆದ್ರೆ ಅವ್ರು ಮಾಡ್ತಾ ಇದಾರಲ್ಲ ಅಂತ ನಿಜವಾಗ್ಲೂ ಯಾರು ಮಾಡೋದಕ್ಕೆ ಹೋಗ್ಬೇಡಿ. ಪದ್ಧತಿ ಅಂತ ಹೆಸರಲ್ಲಿ ಅವ್ರಿಗೆ ಇಷ್ಟ ಮಾಡ್ಕೊಳ್ತಾರೆ, ರೂಲ್ಸ್ಗಳನ್ನ ಮಾಡ್ಕೊಳ್ತಾರೆ. ಇದು ಸರಿನಾ? ಒಂದು ಸಲ ಪ್ರಶ್ನೆ ಮಾಡಿ. ಆ ಜೊತೆ ಮಾಲೆ ಹಾಕೊಂಡಿರೋರು ಅಟ್ಲೀಸ್ಟ್ ಆ ಸಣ್ಣ ಮಗು ಎಣ್ಣೆನ ಕೈಯೇ ಇರ್ತಾ ಇದ್ರೆ ಅದನ್ನ ಕೇಳೋ ಯೋಗ್ಯತೆ ಇಲ್ಲ ಅಂದ್ರೆ ನಿಜವಾಗ್ಲೂ ಮಾಲೆ ಹಾಕೋದು ಯಾಕಾದ್ರೂ ಹಾಕ್ತಾರೆ ಅಂತ ಅನಿಸುತ್ತೆ. ಮಾಲೆ ಹಾಕೋದೆ ಒಳ್ಳೇದಕ್ಕೋಸ್ಕರ, ಒಂದು ಒಳ್ಳೇದಾಗ್ಲಿ ಅನ್ನೋದಕ್ಕೋಸ್ಕರ ಹಾಕ್ತಿವಿ. ಕೈ ಗಾಯ ಮಾಡ್ಕೊಂಡು ಮಾಲೆ ಹಾಕಿ ಕಷ್ಟ ಅನುಭವಿಸು ಅಂತ ದೇವ್ರು ಯಾವತ್ತೂ ಹೇಳಿಲ್ಲ. ದೇವ್ರಿಗೆ ಯಾರೋ ಈ ತರ ಪದ್ಧತಿಗಳನ್ನ ಇಟ್ಬಿಡ್ತಾನೆ, ಅಂತದನ್ನ ಫಾಲೋ ಮಾಡೋದಕ್ಕೆ ಹೋಗಿ ನಮ್ ಜೀವನ ನಾವೇ ಹಾಳು ಮಾಡ್ಕೊಳ್ತೀವಿ. ಈಗ ಕುದಿಯೋ ಎಣ್ಣೆನಲ್ಲಿ ಮಗು ಕೈ ಹಚ್ತಾ ಇದೆಯಾ, ಕೈ ಸುಟ್ಟೋದ್ರೆ ಒಂದ್ 4 ದಿನ ಬೇಕು, 6 ದಿನ ಬೇಕು ಒಣಗೋದಕ್ಕೆ. ಅದ್ರ ಬಗ್ಗೆ ಯಾರು ಯೋಚನೆ? ಅಲ್ಲಿ ಹಿಂದೆ ನಿಂತ್ಕೊಂಡು ಅವ್ರ ಅಮ್ಮ ನೋಡ್ತಾ ಇದಾರೆ, ಅವ್ರ ಅಪ್ಪ ನೋಡ್ತಾ ಇದಾರೆ, ಎಲ್ಲರೂ ನೋಡ್ತಾ ಇದಾರೆ, ವಿಡಿಯೋ ಬೇರೆ ದಬಾಕ್ತಾ ಇದಾರೆ ಮಾಡ್ಕೊಳ್ಳೋದಕ್ಕೆ. ಇಂಥ ಪದ್ಧತಿಗಳನ್ನ ಮಾಡಿದ್ರೆ ಏನ್ ತಗೊಂಡ್ ಹೊಡಿಬೇಕು ಇಂಥ ಗುರುಗಳಿಗೆ? ನಿಜವಾಗ್ಲೂ ನನಗಂತೂ ಅರ್ಥ ಆಗ್ತಿಲ್ಲ. ಆದ್ರೂ ಜನ ಈಗ್ಲೂ ಅರ್ಥ ಮಾಡ್ಕೊಳ್ತಿಲ್ಲ. ಅಂದ್ರೆ ಇದನ್ನ ಫಾಲೋ ಮಾಡ್ತೀವಿ ಅಂದ್ರೆ ಅವ್ರು ಮೂರ್ಖರು ಅನ್ನೋದಕ್ಕಿಂತ ಇನ್ನೇನು ಪದದಲ್ಲಿ ಇನ್ನ ಕೆಟ್ಟ ಪದ ಬಳಸ್ಬೋದೇನೋ, ಆದ್ರೆ ಸಾಕು ಈ ಪದ ಅನ್ಕೊಳ್ತೀನಿ. ಇಂಥ ಮೂರ್ಖರಿಗೆ ಇನ್ನೇನ್ ಹೇಳ್ಬೇಕು ನಿಜವಾಗ್ಲೂ ಅರ್ಥ ಆಗಲ್ಲ ನನಗೆ. ಒಂದ್ ಅರ್ಥ ಮಾಡ್ಕೊಳ್ಳಿ, ಯಾವತ್ತು ಬಂದು ದೇವ್ರುಗಳು ನೀನು ಈ ರೀತಿನೇ ಮಾಡ್ಬೇಕು ಅಂತ ಎಲ್ಲೂ ಕೂಡ ಪದ್ಧತಿಗಳನ್ನ ಮಾಡಿಲ್ಲ. ದೇವ್ರು ಇದ್ದ, ದೇವತೆಗಳು ಅನ್ನೋರು ಇದ್ರು ಅನ್ನೋದು ಗೊತ್ತು, ಆದ್ರೆ ಪದ್ಧತಿಗಳು ಇದೇ ರೀತಿ ಇತ್ತು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಯಾರೊಬ್ರು ಬರ್ದಿರೋ ಆಧಾರದ ಮೇಲೆ ಅವ್ರು ಯಾಕೆ ಬರ್ದಿದ್ದಾರೆ ಅಂದ್ರೆ ಒಂದು ಉದ್ದೇಶ ಇರುತ್ತೆ. ಉಪವಾಸ ಇದ್ದು ಮಾಡೋದ್ರಿಂದ ಅದರಿಂದ ಆರೋಗ್ಯಕ್ಕೆ ಒಳ್ಳೇದು ಅನ್ನೋ ಒಂದು ಕಾರಣದಿಂದ ಬರ್ದಿರ್ತಾರೆ. ಇನ್ನ ಮಡಿ ಅನ್ನೋದು ಮಾಡೋದ್ರಿಂದ ಶ್ರದ್ಧೆ ಅನ್ನೋದು ಬರುತ್ತೆ, ಭಕ್ತಿ ಮಾರ್ಗ ಅನ್ನೋದು ಬರುತ್ತೆ. ಒಂದೇ ಫ್ಲೋನಲ್ಲಿ ಹೋಗ್ತೀವಿ ಅನ್ನೋದಕ್ಕೋಸ್ಕರ ಇಂಥ ಪದ್ಧತಿಗಳನ್ನ ಮಾಡಿರ್ತಾರೆ. ಉಪವಾಸ, ಶ್ರದ್ಧೆ, ಭಕ್ತಿ, ಮಡಿ, ಮನೆಗೆ ಹೋಗ್ಬಾರ್ದು, ಬೆಳಗ್ಗೆ ಎದ್ದು ತಣ್ಣೀರು ಸ್ನಾನ ಮಾಡಬೇಕು, ಇದೆಲ್ಲ ಕೆಲವೊಂದು ವೈಜ್ಞಾನಿಕ ಕಾರಣ ಕೂಡ ಇರುತ್ತೆ. ಪ್ಲಸ್ ಭಕ್ತಿ ಮಾರ್ಗದಲ್ಲಿ ಹೋಗ್ಲಿ ಅನ್ನೋದಕ್ಕೋಸ್ಕರ ಇಂಥ ಪದ್ಧತಿಗಳನ್ನ ಮಾಡ್ಕೊಂಡಿರ್ತಾರೆ. ಅದ್ರ ಜೊತೆಗೆ ಇವ್ರು ಯಾರ್ಯಾರು ಈ ಹೊಸ್ದಾಗಿ ಸ್ವಾಮೀಜಿಗಳಾಗಿರ್ತಾರಲ್ಲ, ಇಂಥವ್ರು ಕಿತ್ತೋಗಿರೋ ಅಂತ ಪದ್ಧತಿಗಳನ್ನ ತಗೊಬಂದ್ ಹಾಕಿ ಆ ಎಣ್ಣೆ ಒಳಗೆ ಕೈ ಹೆಜ್ಜೋದು ನೋಡ್ತಾ ಇದ್ರೆ ಮೈ ಜುಮ್ ಅನ್ನತ್ತೆ. ಎಲ್ಲರೂ ಎಣ್ಣೆ ಒಳಗೆ ಹಿಂಗ್ ಕೈ ಹೆಜ್ಕೊಂಡು ಕೈ ಒದ್ರಕೊಂಡು ಹೋಗ್ತಾ ಇದಾರೆ. ಆ ರೀತಿ ಕೈ ಒದ್ರಕೊಂಡು ಬಿಸಿನಲ್ಲಿ ಕೈ ಸುಟ್ಕೊಂಡು ಮಾಡುವಂತ ಅಯ್ಯಪ್ಪ ಯಾವತ್ರೀ ಹೇಳಿದಾನೆ? ಇದನ್ನೆಲ್ಲ ಫಾಲೋ ಮಾಡ್ತಾರಲ್ಲ ಅಂತ ಗುರುಗಳನ್ನ ನಂಬುವಂತವ್ರಿಗೆ ಏನ್ ಹೇಳ್ಬೇಕು ನಿಜವಾಗ್ಲೂ ನನಗಂತೂ ಅರ್ಥ ಆಗ್ತಾ ಇಲ್ಲ. ಒಟ್ನಲ್ಲಿ ಆ ಮಗು ಕೈ ನೋಡಿದಾಗ ನಿಜವಾಗ್ಲೂ ಬೇಜಾರಾಗುತ್ತೆ. ಕೈ ಬೆರಳುಗಳೆಲ್ಲ ಎಣ್ಣೆನಲ್ಲಿ ಬೆಂದೋಗೋದಿಲ್ವಾ? ಎಣ್ಣೆನಲ್ಲಿ ಕೈ ಹೆಜ್ಜಿ ಎತ್ತಿದ್ರೆ ಅದನ್ನ ಅರ್ಥ ಮಾಡ್ಕೊಳ್ದೆ ಆ ಮಗು ಹೆಜ್ಜೋದಕ್ಕೂ ಯೋಚನೆ ಮಾಡ್ತಾ ಇದೆ ಎಣ್ಣೆನಲ್ಲಿ ಕೈನ. ಅವರಪ್ಪ ಹಿಂದೆಯಿಂದ ಕೈಯಲ್ಲಿ ತೆಳ್ಳೋದು ಬೇರೆ, ಅದನ್ನ ಫಾಲೋ ಮಾಡು ಅಂತ. ಮನೆಯಲ್ಲಿ ದೊಡ್ಡವರು ಒಳ್ಳೇದಕ್ಕೆ ದಾರಿ ತೋರಿಸೋದಕ್ಕೆ ಮಕ್ಕಳನ್ನ ಪುಷ್ ಮಾಡಿ, ಅದನ್ನ ಬಿಟ್ಟು ಯಾವುದೋ ಮೂಢತ್ವಕ್ಕೆ, ಈ ರೀತಿ ಮೂಢತ್ವ ಅಂತಾರಲ್ಲ ಇಂಥದ್ದಕ್ಕೆ ಕೈ ಹಾಕಿ ಕೈ ಸುಟ್ಕೊಳ್ಳೋದಕ್ಕೆ ದಯವಿಟ್ಟು ಕೈ ಹಾಕ್ಬೇಡಿ ಅಂತ ಹೇಳೋದಕ್ಕಷ್ಟೇ ಈ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ. ಇಲ್ಲ ಅಯ್ಯಪ್ಪ ಭಕ್ತರು, ಅಯ್ಯಪ್ಪನ ಪದ್ಧತಿ ಬಗ್ಗೆ ನಾನು ಮಾತಾಡ್ತಾನೆ ಇಲ್ಲ. ಒಳ್ಳೇದು ಅಯ್ಯಪ್ಪ ಭಕ್ತರು ಮಾಡೋ ಕೆಲಸ ಇದ್ದೇ ಇದೆ, ನಾನು ನೋಡಿದ್ದೀನಿ. ನಾನು ಶಬರಿಮಲೆಗೆ ತುಂಬಾ ಸಲ ಹೋಗಿ ಬಂದಿದ್ದೀನಿ. ಅಲ್ಲಿ ಮಾಡುವಂತ ಒಳ್ಳೊಳ್ಳೆ ಪದ್ಧತಿಗಳು ಬೇಕು. ಯಾಕೆ? ಅದರಲ್ಲೂ ವೈಜ್ಞಾನಿಕ ಅರ್ಥ ಇದೆ, ಅದನ್ನ ಅರ್ಥ ಮಾಡ್ಕೊಂಬೇಡಿ. ಅದನ್ನು ಬಿಟ್ಟು ಇದ್ಯಾವುದೋ ಎಣ್ಣೆನಲ್ಲಿ ಕೈ ಹೆಜ್ಜು, ಎಣ್ಣೆನ ಮೈ ಮೇಲೆ ಉಯ್ಕೋ, ಬಿಸಿ ಕುದಿಯೋ ನೀರಲ್ಲಿ ಒಂದ್ಸಲ ಬಿದ್ದೆದ್ದೇಳು, ನೆಲದ ಮೇಲೆ ಉಳ್ಳು ಸೇವೆ ಮಾಡು, ಮಾಲೆ ಹಾಕೊಂಡ್ಬಿಟ್ಟು ಆಮೇಲೆ ರೋಡ್ ಸೈಡ್ ಭಿಕ್ಷೆ ಎತ್ಕೊಂಡೇ ನಾನು ಅಯ್ಯಪ್ಪನ ಶಬರಿಮಲೆಗೆ ಹೋಗ್ಬೇಕು ಅನ್ನೋ ಪದ್ಧತಿಗಳೆಲ್ಲ ಇವ್ರು ಮಾಡ್ಕೊಂಡಿರೋದು. ಅದರಲ್ಲೂ ಈ ಸಿಗ್ನಲ್ಗಳಲ್ಲಿ ಈ ಟೈಮ್ನಲ್ಲಿ ನೋಡ್ಬೇಕು, ಎಲ್ಲರೂ ಸಣ್ಣ ಹುಡುಗರಿಂದ ವಯಸ್ಸಾದವರು
ಮಾಲೆ ಹಾಕೊಂಡು ಭಿಕ್ಷೆ ಎತ್ತುತ್ತಾ ಇರ್ತಾರೆ, ಭಿಕ್ಷೆ ಎತ್ತಿ ದುಡ್ಡಲ್ಲಿ ಹೋಗಿ ಕುಡಿತಾ ಇರ್ತಾರೆ. ನಾವು ದುಡ್ಡು ಹಾಕೋದು ಎಂತಕ್ಕೆ? ದೇವ್ರ ಹೆಸರಲ್ಲಿ ಕೇಳ್ತಾ ಇದ್ದಾರೆ, ದೇವ್ರ ಸ್ಥಾನಕ್ಕೆ ಹೋಗೋದಕ್ಕೇನೋ ಬೇಕೇನೋ ಸಹಾಯ ಮಾಡೋಣ ಅಂತ ಮಾಡ್ತೀವಿ. ನಮ್ಮ ಹತ್ರ ದುಡ್ಡು ಇಸ್ಕೊಂಡು ಹೋಗಿ ಕುಡಿಯೋದಕ್ಕೆ ಆ ದುಡ್ಡನ್ನ ಬಳಸ್ತಾ ಇದ್ದಾರೆ. ಅಂಥವ್ರಿಗೆ ದುಡ್ಡು ಕೊಡ್ಬೇಕೇನ್ರಿ? ಒಂದ್ಸಲ ಯೋಚನೆ ಮಾಡಿ. ಯಾವ ಕಿತ್ತೋದು ಪದ್ಧತಿಗಳನ್ನ ಮಾಡ್ಕೊಳ್ಳೋದಕ್ಕೆ, ಪ್ಲಸ್ ಅಂತ ಅವರ ಶೋಕಿ ಮಾಡೋದಕ್ಕೆ, ಪ್ಲಸ್ ಅವ್ರು ಕುಡಿದು ಮಜಾ ಮಾಡೋದಕ್ಕೆ ನಾವು ದುಡ್ಡು ಕೊಟ್ಟು ಇವ್ರನ್ನ ಶಬರಿಮಲೆ ಕಳಿಸ್ಬೇಕಾ? ನಿಜವಾದ ಭಕ್ತರಾದವರು ಕಷ್ಟಪಟ್ಟು ದುಡಿತಾರೆ, ಅದರಲ್ಲಿರುವಂತ ಆನಂದನ ಅನುಭವಿಸ್ತಾರೆ. ಶಬರಿಮಲೆಗೆ ಹೋಗೋದ್ರಲ್ಲಿ ಒಂದು ಆನಂದ ಇದೆ, ಆ ಮಡಿ ಉಟ್ಕೊಳ್ಳೋದ್ರಲ್ಲಿ ಒಂದು ಆನಂದ ಇದೆ, ಆ ಭಜನೆ ಕೇಳೋದ್ರಲ್ಲಿ ಒಂದು ಆನಂದ ಇದೆ. ಅದಕ್ಕೆ ಎಲ್ಲರೂ ಕೂಡ ಅಯ್ಯಪ್ಪನ ಭಜನೆ ಈಗಲೂ ಹಾಡುಗಳನ್ನ ಕೇಳಿ ಮೈ ಕೂದಲೆಲ್ಲ ನಿಂತ್ಕೊಳ್ಳುತ್ತೆ, ಅಂತ ಭಜನೆಗಳು ನಡೆಯುತ್ತೆ. ಅದನ್ನ ಬಿಟ್ಟು ನಾವೇನ್ ಮಾಡ್ತೀವಿ? ಇವ್ರು ಯಾರ್ಯಾರೋ ಹೊಸ ಪದ್ಧತಿಗಳನ್ನ ಮಾಡಿರ್ತಾರಲ್ಲ, ಅಂತ ಪದ್ಧತಿಗಳನ್ನ ಫಾಲೋ ಮಾಡ್ತೀವಿ ಅಂದ್ರೆ ಏನ್ ಹೇಳ್ಬೇಕು? ಮಕ್ಕಳನ್ನ ಬಲವಂತವಾಗಿ ಇಂಥದಕ್ಕೆಲ್ಲ ತಿಳಿಯೋದಕ್ಕೆ ಹೋಗ್ಬೇಡಿ ಅಂತ ಅಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀರಿ. ಇನ್ನ ಇದೇ ರೀತಿ ಇಷ್ಟೆಷ್ಟೋ ನಮಗ್ ಗೊತ್ತಿರೋದೋ ಗೊತ್ತಿಲ್ಲದೇನೋ ಮಾಡ್ತಾ ಇರ್ತೀವಿ, ಅಂತ ಪದ್ಧತಿಗಳನ್ನ ದಯವಿಟ್ಟು ಫಾಲೋ ಮಾಡೋದಕ್ಕೆ ಹೋಗ್ಬೇಡಿ. ಅದು ಒಳ್ಳೇದ? ನಿಜವಾಗ್ಲೂ ಅದ್ರಲ್ಲಿ ಒಂದು ಅರ್ಥ ಇದೆಯಾ? ತಿಳ್ಕೊಂಡು ಫಾಲೋ ಮಾಡಿ. ಇದೇ ರೀತಿ ಎಷ್ಟೆಷ್ಟೋ ಪದ್ಧತಿಗಳಿದಾವೆ, ಅಂಥದನ್ನ ನಾನು ತಿಳಿಸ್ತೀನಿ. ಒಳ್ಳೊಳ್ಳೆದನ್ನ ಫಾಲೋ ಮಾಡಿ ಅಂತಾನೆ ಹೇಳ್ತೀನಿ. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.